ಉಸಿರು ಬಳಿ ತರ ಬದಲಾಗ್ತದೆ ಏನು ಪಾಕಿಸ್ತಾನ. ಸೋ ಕಾಲ್ಡ್ ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅನ್ನೋ ಒಂದು ಸೋ ಕಾಲ್ಡ್ ಮಂತ್ರನ ಪಾಕಿಸ್ತಾನ ಏನ್ ಜಪಿಸ್ತಿತ್ತು, ICC ಅವ್ರು ಯಾವ್ದಕ್ಕೂ ಬಗ್ಲಿಲ್ಲ, ಯಾವುದೇ ಬೇಡಿಕೆಯನ್ನು ಕೂಡ ನೆರವೇರಿಸಲಿಲ್ಲ. ರಾಜಕೀಯ ಮತ್ತೆ ಕ್ರೀಡೆಯನ್ನ ಯಾಕೆ ಒಟ್ಟಿಗೆ ಸೇರಿಸ್ತಾ ಇದ್ದೀರಾ? ರಾಜಕೀಯನೇ ಬೇರೆ, ಕ್ರೀಡೆನೇ ಬೇರೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಇವಾಗ ಒಂದು ಬರ್ತಿರೋ ಅಪ್ಡೇಟ್ ನ ಪ್ರಕಾರ ಪಾಕಿಸ್ತಾನ್ ಇಷ್ಟು ದಿನ ಪಾಕಿಸ್ತಾನ್ ಏನ್ ಹೇಳ್ತಿತ್ತು ಅಂತ ಹೇಳಿದ್ರೆ, ನಾವು ಇಂಡಿಯಾ ಜೊತೆಗೆ ಮ್ಯಾಚ್ ಆಡಲ್ಲ, ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಹಾಗಾಗಿ ನಾವು ಇಂಡಿಯಾ ಜೊತೆ ಮ್ಯಾಚ್ ಆಡಲ್ಲ, ಫೆಬ್ರವರಿ 15ಕ್ಕೆ ಏನ್ ಮ್ಯಾಚ್ ಇದೆ ಅದನ್ನ ಆಡಲ್ಲ ಅಂತ ಹೇಳ್ತಿತ್ತು. ಇವಾಗ ಮೊನ್ನೆ ಫೆಬ್ರವರಿ 9ಕ್ಕೆ ಒಂದ್ ಮಾತು ಹೇಳ್ತು, ಏನು ಅಂತ ಹೇಳಿದ್ರೆ ಪಾಕಿಸ್ತಾನ ಈ ಬಾರಿ ಮ್ಯಾಚ್ ಆಡ್ತಾ ಇದೆ ಇಂಡಿಯಾ ಜೊತೆ ಅಂತ. ಹಾಗಾದ್ರೆ ಈ ಒಂದು ವಿಚಾರ ಏನಿದೆ, ಏನು ಉಸಿರು ಬಳಿ ತರ ಬದಲಾಗ್ತದೆ ಏನು ಪಾಕಿಸ್ತಾನ, ಈ ಒಂದು ವಿಚಾರದಲ್ಲಿ ಕೂಡ ಯಾಕೆ ಹೀಗೆ ಮಾಡ್ತು, ಇವಾಗ ಯಾಕೆ ಆಡ್ತೀನಿ ಅಂತ ಹೇಳಿದ್ರೆ ಒಂದು ಸಂಕ್ಷಿಪ್ತ ವರದಿ ಈ ಒಂದು ವಿಡಿಯೋದಲ್ಲಿದೆ. ಮೊದಲನೇದಾಗಿ ಈ ಒಂದು ವಿಚಾರ ಏನಿದೆ ಯಾಕೆ ಬಂತು ಅಂತ ಹೇಳಿದ್ರೆ, ಈ ಒಂದು ಫೆಬ್ರವರಿ ಇಂದ ಶುರುವಾಗಿದ್ದಂತಹ T20 ವಿಶ್ವಕಪ್ ಏನಿದೆ, ಮೆನ್ಸ್ ವಿಶ್ವಕಪ್, ಈ ಒಂದು ವಿಶ್ವಕಪ್ನ ಶ್ರೀಲಂಕಾ ಮತ್ತು ಭಾರತ ಜಂಟಿ ಆತಿಥ್ಯದೊಂದಿಗೆ ಈ ಒಂದು ವಿಶ್ವಕಪ್ನ ಏನು ಹೋಸ್ಟ್ ಮಾಡಿತ್ತು. ಆದ್ರೆ ಈ ಒಂದು ಏನು ವಿಶ್ವಕಪ್ ಇದರಲ್ಲಿ ಬಾಂಗ್ಲಾದೇಶ್ ಒಂದ್ ಮಾತು ಹೇಳಿತ್ತು, ಏನು ಅಂತ ಹೇಳಿದ್ರೆ ವಿಶ್ವಕಪ್ ಆರಂಭಕ್ಕೂ ಮುನ್ನ ಬಾಂಗ್ಲಾದೇಶ್ ಒಂದು ಖ್ಯಾತಿ ತೆಗೆದಿತ್ತು, ಏನು ಅಂತ ಹೇಳಿದ್ರೆ ನಮ್ಗೆ ಭಾರತದಲ್ಲಿ ಏನು ಭದ್ರತೆಯ ಲೋಪ ಇದೆ, ನಮ್ಮ ಆಟಗಾರನ ಅಲ್ಲಿ ಕಳ್ಸಲ್ಲ ನಾವು ಅನ್ನೋ ಒಂದು ಲೋಪ ತೆಗೆದಿತ್ತು. ಆದ್ರೆ ಈ ಒಂದು ಲೋಪದ ಬಗ್ಗೆ ಈ ಹಿನ್ನೆಲೆಯಲ್ಲಿ ICC ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಬಾಂಗ್ಲಾದೇಶದ ಬದಲು ಸ್ಕಾಟ್ಲೆಂಡ್ ನ ಅದರ ಪರವಾಗಿ ಏನು ಟೂರ್ನಿಯಲ್ಲಿ ಆಟ ಆಡೋದಕ್ಕೋಸ್ಕರ ತಗೊಂಡಿತ್ತು. ಆದ್ರೆ ಈ ಒಂದು ವಿಚಾರವಾಗಿ ಪಾಕಿಸ್ತಾನ ಒಂದು ಖ್ಯಾತಿ ತೆಗಿತ್ತು, ಏನು ಅಂತ ಹೇಳಿದ್ರೆ ಬಾಂಗ್ಲಾದೇಶಕ್ಕೆ ಬಾಂಗ್ಲಾದೇಶಕ್ಕೆ ಅನ್ಯಾಯ ಆಗಿದೆ, ಈ ಅನ್ಯಾಯನ ನಾವು ಸಹಿಸುವುದಿಲ್ಲ ಅಂತ ಹೇಳಿಬಿಟ್ಟು ಖ್ಯಾತಿ ತೆಗೆದಿತ್ತು. ಹಾಗಾಗಿ ಭಾರತದೊಟ್ಟಿಗೆ ಆಟ ಆಡಬೇಕಾಗಿರುವಂತಹ ಫೆಬ್ರವರಿ 15ರ ಮ್ಯಾಚ್ ಅನ್ನು ಕೂಡ ಬಹಿಷ್ಕಾರ ಹಾಕಿತ್ತು. ಸೊ ಈ ಒಂದು ಬಹಿಷ್ಕಾರದ ಬಗ್ಗೆ ಏನು ತುಂಬಾ ಚರ್ಚೆಗಳಾದ್ವು, ICC ಕೂಡ ಮಾತಾಡ್ತು. ಈ ಒಂದು ಟೈಮಲ್ಲಿ ಪಾಕಿಸ್ತಾನ ಕೆಲವೊಂದು ಬೇಡಿಕೆಗಳನ್ನ ಇಡ್ತು, ನಾವು ಒಂದು ವೇಳೆ ಭಾರತ ಒಟ್ಟಿಗೆ ಆಟ ಆಡ್ಬೇಕು ಅಂತ ಹೇಳಿದ್ರೆ ನಮ್ಮ ಈ ಒಂದು ಬೇಡಿಕೆಗಳನ್ನ ನೀವು ಪೂರೈಸಬೇಕು ಅಂತ. ಹಾಗಾದ್ರೆ ಆ ಬೇಡಿಕೆ ಯಾವ್ದು ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಭಾರತದೊಂದಿಗೆ ಮತ್ತೆ ದ್ವಿಪಕ್ಷೀಯ ಸರಣಿ ಬೈಲ್ಯಾಟರಲ್ ಸೀರೀಸ್ ನ ಆರಂಭಿಸಬೇಕು. ಅದರ ಜೊತೆಗೆ ಬಾಂಗ್ಲಾದೇಶಕ್ಕೆ ನೀಡಬೇಕಾಗಿರುವಂತಹ ಹಣಕಾಸಿನ ಪಾಲನ್ನು ಕೂಡ ಹೆಚ್ಚಿಸಬೇಕು. ಅದರ ಜೊತೆಗೆ ಭವಿಷ್ಯದ ICC ಟೂರ್ನಿಗಳ ಆತಿಥ್ಯ ಹಕ್ಕನ್ನು ಕೂಡ ಪಾಕಿಸ್ತಾನಕ್ಕೆ ನೀಡಬೇಕು ಅನ್ನುವಂತಹ ಬೇಡಿಕೆಗಳನ್ನ ಕೊಟ್ಟಿದ್ರು. ಸೊ ಈ ಒಂದು ಬೇಡಿಕೆಗಳನ್ನ ಕೇಳಿದ ICC ಈ ಒಂದು ಇಷ್ಟು ಬೇಡಿಕೆಗಳನ್ನ ಕೂಡ ಏನು ಕೊಡೋದ್ರಲ್ಲಿ ನಿರಾಕರಿಸಿತು. ಅಂದ್ರೆ ಬೇಡ, ನಾವು ಕೊಡಲ್ಲ ಅಂತಾನು ಹೇಳ್ತು, ಏನು ನಮ್ಗೆ ನಿಮ್ಮ ಒಟ್ಟಿಗೆ ಆಟ ಆಡ್ಬೇಕು ಅಂತಾನು ಅವಶ್ಯಕತೆ ಇಲ್ಲ, ಬೇಡ ಅಂತ ಕೂಡ ಹೇಳಿತ್ತು. ಸೊ ಈ ಒಂದು ವಿಚಾರ ಆದ್ಮೇಲೆ ICC ಕೆಲವೊಂದು ಎಚ್ಚರಿಕೆಯನ್ನ ಕೂಡ ಪಾಕಿಸ್ತಾನಕ್ಕೆ ನೀಡುತ್ತೆ. ಅದೇ ಎಚ್ಚರಿಕೆ ಏನಂತ ಹೇಳಿದ್ರೆ, ಒಂದ್ ವೇಳೆ ನೀವು ನಮ್ ಜೊತೆ ಆಟ ಆಡ್ಲಿಲ್ಲ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿಗಳ ಆರ್ಥಿಕ ದಂಡನ ನಿಮ್ಮ ಮೇಲೆ ಹಾಕ್ತಿವಿ. ಅದ್ರ ಜೊತೆಗೆ ಭವಿಷ್ಯದ ICC ಟೂರ್ನಿಗಳ ಪಾಕಿಸ್ತಾನ ಜೊತೆಗೆ ಉಂಟು ಅವುಗಳನ್ನು ಕೂಡ ಅಮಾನತು ಮಾಡ್ತೀವಿ. ಅದ್ರ ಜೊತೆಗೆ ಪಂದ್ಯ ಆಡದಿದ್ರೆ ಭಾರತಕ್ಕೆ ವಾಕ್ ಓವರ್ ನೀಡಿ ಪಾಕಿಸ್ತಾನದ ಅಂಕವನ್ನ ಕಡಿತಗೊಳಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ICC ಸಂಸ್ಥೆ ಪಾಕಿಸ್ತಾನಕ್ಕೆ ನೀಡಿತ್ತು. ಸೊ ಸಡನ್ ಆಗಿ ಇಷ್ಟು ದಿವಸ ನಾವು ಆಡಲ್ಲ, ಒಂದು 10 ದಿನಗಳಿಂದ ಮುಂಚೆ ಏನ್ ಹೇಳ್ತಿತ್ತು, ನಾವು ಆಡಲ್ಲ ಅನ್ನೋ ಒಂದು ಸೋ ಕಾಲ್ಡ್ ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅನ್ನೋ ಒಂದು ಸೋ ಕಾಲ್ಡ್ ಮಂತ್ರನ ಪಾಕಿಸ್ತಾನ ಏನ್ ಜಪಿಸ್ತಿತ್ತು, ಅದನ್ನ ನೆಕ್ಸ್ಟ್ ಮೊನ್ನೆ ಫೆಬ್ರವರಿ 9ಕ್ಕೆ ಉಲ್ಟಾ ಹೊಡೆದ್ರು. ಹೇಗೆ ಹೇಳ್ತೀವಲ್ಲ, ಉಸಿರು ಬಳ್ಳಿ ಹೇಗೆ ಬಣ್ಣ ಬದಲಾಯಿಸುತ್ತೆ, ಹಾಗೆ ಪಾಕಿಸ್ತಾನ ಕೂಡ ಬಣ್ಣ ಬದಲಾಯಿಸಿತು. ಏನು ಅಂತ ಹೇಳಿದ್ರೆ, ಅಂತಿಮವಾಗಿ ಎಲ್ಲಾ ಒಂದು ವಿಚಾರಗಳಿಂದ ಕ್ರೀಡಾ ಸ್ಫೂರ್ತಿ ಮತ್ತು ಮಿತ್ರ ರಾಷ್ಟ್ರಗಳ ಮನವಿಯ ಮೇರೆಗೆ ನಾವು ಪಂದ್ಯ ಆಡಲು ಸಿದ್ಧರಿದ್ದೇವೆ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಡ್ತು. ಇದಕ್ಕಿಂತ ಮುಂಚೆ ಅವ್ರು ಯಾವಾಗ ನಾನು ಆಟ ಆಡಲ್ಲ ಅಂತ ಹೇಳಿತ್ತು, ಆ ಟೈಮ್ ಅಲ್ಲಿ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ಬರಹದಲ್ಲಿ ಅಧಿಕೃತವಾಗಿ ಬರೆದು ಕೂಡ ಯಾವುದು ಘೋಷಿಸಿರ್ಲಿಲ್ಲ, ನಾವು ಭಾರತ ಒಟ್ಟಿಗೆ ಫೆಬ್ರವರಿ 15ರಂದು ಆಗ್ಬೇಕಾಗಿರೋ ಮ್ಯಾಚ್ ನ ಆಡಲ್ಲ ಅಂತ ಯಾವತ್ತು ಬರಹದಲ್ಲಿ ರೂಪದಲ್ಲಿ ಅಧಿಕೃತವಾಗಿ ಘೋಷಿಸಿರ್ಲಿಲ್ಲ. ಬರೀ ತಮ್ಮ ಒಂದು X ಖಾತೆಯಲ್ಲಿ ಹೇಳ್ಕೊಂಡಿತ್ತು, ನಾವು 15ಕ್ಕೆ ಮ್ಯಾಚ್ ಇದೆ, ಅದನ್ನ ನಾವು ಆಡಲ್ಲ, ಬಹಿಷ್ಕಾರ ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಬ್ರದರ್ ಕಂಟ್ರಿ ಆಗಿರುವಂತಹ ಬಾಂಗ್ಲಾದೇಶಕ್ಕೆ ಅನ್ಯಾಯ ಆಗ್ತಿದೆ ಅಂತ. ಸಡನ್ ಆಗಿ ಈಗ ತಮ್ಮ ವರಸೆಯನ್ನ ಚೇಂಜ್ ಮಾಡಿದೆ ಪಾಕಿಸ್ತಾನ. ಸೊ ಹೀಗಾಗಿ ಇನ್ನು ಈ ಒಂದು ಮ್ಯಾಚ್ ಫೆಬ್ರವರಿ 15ಕ್ಕೆ ಆಗ್ಬೇಕಾಗಿರುವಂತಹ ಮ್ಯಾಚ್ ಭಾರತ ವರ್ಸಸ್ ಪಾಕಿಸ್ತಾನ ಭಾರತೀಯ ಕಾಲಮಾನದಲ್ಲೇ 7:30ಕ್ಕೆ ಶುರುವಾಗುತ್ತೆ. ಸ್ಥಳ R. ಪ್ರೇಮದಾಸ್ ಸ್ಟೇಡಿಯಂ,
ಕೊಲಂಬೋ ಶ್ರೀಲಂಕಾದಲ್ಲಿ ನಡೀಲಿಕ್ಕಿದೆ. ಸೊ ಹೀಗಾಗಿ ಇಷ್ಟೆಲ್ಲ ಮಾಡ್ಬೇಕಿತ್ತ ಅಂದ್ರೆ ಒಂದು ಸೋ ಕಾಲ್ಡ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಒಂದು ಮಾತನ್ನ ಇಟ್ಕೊಂಡ್ಬಿಟ್ಟು ನಾವು ಆಟಾಡ್ತೀವಿ ಆಡಲ್ಲ ಅನ್ನೋ ಒಂದು ಏನು ಗೇಮ್ ಪ್ರತಿ ಬಾರಿ ಪಾಕಿಸ್ತಾನ ಏನ್ ಆಡುತ್ತೆ, ಸೊ ಅದನ್ನೇ ವಾಪಸ್ ತಗೊಂಬಂದ್ರು. ಆದ್ರೂ ICC ಅವ್ರು ಯಾವ್ದಕ್ಕೂ ಬಗ್ಲಿಲ್ಲ, ಯಾವುದೇ ಬೇಡಿಕೆಯನ್ನು ಕೂಡ ನೆರವೇರಿಸಲಿಲ್ಲ. ಹೀಗಾಗಿ ಈ ಒಂದು ಮ್ಯಾಚ್ ಫೆಬ್ರವರಿ 15 ಮತ್ತೆ ಏನು ನಾವ್ ಆಡ್ತೀವಿ ಅಂತ ಪಾಕಿಸ್ತಾನ ಹೇಳಿದೆ. ಸೊ ಇನ್ನು ಈ ಒಂದು ಏನು ತುಂಬಾ ವಿಚಾರಗಳು ಈ ಒಂದು ಮ್ಯಾಚ್ ಸುತ್ತ ನಡೀತಿದೆ. ಕೆಲವೊಬ್ರು ಹೇಳ್ತಾರೆ ರಾಜಕೀಯ ಮತ್ತೆ ಕ್ರೀಡೆಯನ್ನ ಯಾಕೆ ಒಟ್ಟಿಗೆ ಸೇರಿಸ್ತಾ ಇದ್ದೀರಾ, ರಾಜಕೀಯನೇ ಬೇರೆ ಕ್ರೀಡೆನೇ ಬೇರೆ. ಹಾಗಾಗಿ ಒಂದು ಕ್ರೀಡಾ ಮನಸ್ಫೂರ್ತಿಯಿಂದ ಈ ಒಂದು ಮ್ಯಾಚ್ ನಡಿಬೇಕು ಅನ್ನೋದು ಕೆಲವ್ರದ್ದಾಗಿದ್ರೆ, ಇನ್ನೊಂದು ಅವಶ್ಯಕತೆನೇ ಇರ್ಲಿಲ್ಲ ನಮ್ಗೆ ಪಾಕಿಸ್ತಾನ ಒಟ್ಟಿಗೆ ಮ್ಯಾಚ್ ಆಡ್ಬೇಕಾಗಿರೋದು. ಯಾಕಂದ್ರೆ ಆ ಮ್ಯಾಚ್ ಆಡ್ಬೇಕಾಗಿರೋ ಅವಶ್ಯಕತೆ ಇರುವುದು ಪಾಕಿಸ್ತಾನಕ್ಕೆ. ಯಾಕಂದ್ರೆ ಆರ್ಥಿಕವಾಗಿ ಪ್ರಾಬ್ಲಮ್ ಇರೋದು ಪಾಕಿಸ್ತಾನಕ್ಕೆ, ನಮ್ಗಲ್ಲ. ಯಾಕಂದ್ರೆ ನಮ್ಮ ಒಂದು ಈ ಮ್ಯಾಚ್ ಇಂದ ಎಕನಾಮಿಕಲಿ ತುಂಬಾ ಹೆಲ್ಪ್ ಆಗೋದು ಪಾಕಿಸ್ತಾನಕ್ಕೆ. ಹಾಗಾಗಿ ಈ ಒಂದು ಮ್ಯಾಚ್ ನ ಆಡಕ್ಕೆ ಪಾಕಿಸ್ತಾನ ಬರ್ತಿದೆ ಅನ್ನೋ ಒಂದು ಮಾತು ಕೂಡ ಕೇಳ್ತಾ ಇದೆ. ಸೊ ಇದಿಷ್ಟಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.